ನಮಸ್ತೆ ನ್ಯೂಸ್ ಕರ್ನಾಟಕ 1 ಟಿವಿಗೆ ಸ್ವಾಗತ. ಈ ದಿನದ ಚನ್ನರಾಯಪಟ್ಟಣ ಸರ್ಕಲ್ ಅಲ್ಲಿ ರಾಜ್ಯದ 25ನೇ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನ ಬೃಹದಾಕಾರದ ಎಲ್ಇಡಿ ಪರದೆ ಮೇಲೆ ವಿಜೃಂಭಣೆಯಿಂದ ನಡೆದಂತಹ ಸಮಾರಂಭವನ್ನ ನೂರಾರು ಕಾರ್ಯಕರ್ತರು ಅಭಿಮಾನಿಗಳು ಸಂತೋಷದಿಂದ ವೀಕ್ಷಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ವೀಕ್ಷಿಸಿ. ರಾಜ್ಯದ 25ನೇ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನ ವೀಕ್ಷಿಸುತ್ತಾ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ಅವರು ಮಾತನಾಡುತ್ತಾ, ಈ ದಿನ ನಾವುಗಳು ಡಿಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ 25ನೇ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸಮಾರಂಭ ಚನ್ನರಾಯಪಟ್ಟಣ ಹೋಬಳಿಯ ಹೆಡ್ ಕ್ವಾರ್ಟರ್ನಲ್ಲಿ ಬೃಹದಾಕಾರದ ಎಲ್ಇಡಿ ಪರದೆ ಮುಖಾಂತರ ಸುಮಾರು ನೂರಾರು ಜನಸಾಮಾನ್ಯರು, ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು ಪದಗ್ರಹಣವನ್ನ ಸಂತೋಷದಿಂದ ವೀಕ್ಷಿಸಿದ್ರು. ಈ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ಅಂತ ಹೇಳಿ ತಿಳಿಸಿದ್ರು. ಡಿಕೆ ಶಿವಕುಮಾರ್ ಅವರು ವಿದ್ಯಾರ್ಥಿ ದೆಸೆಯಿಂದ ಹುಟ್ಟು ಹೋರಾಟದಿಂದ ನಡೆದು ಬಂದಂತಹ ದಾರಿಯಾಗಿದೆ. ರಾಜ್ಯದಲ್ಲಿ ಉನ್ನತ ಪದವಿಯನ್ನ ಪಡೆದು ಉತ್ತಮ ಆಡಳಿತ ಅವರ ಅವಧಿಯಲ್ಲಿ ನಿಭಾಯಿಸಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡು ಇದರ ಜೊತೆಗೆ ಉಪಮುಖ್ಯಮಂತ್ರಿಯಾಗಿ ದಕ್ಷ ಪ್ರಾಮಾಣಿಕವಾಗಿ ನಿಭಾಯಿಸಿ ಇಂದು ರಾಜ್ಯದ 25ನೇ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಉತ್ತಮವಾಗಿ ಆಡಳಿತ ನಡೆಸುತ್ತಾರೆ ಅಂತ ಹೇಳಿ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ರವರು ಹರ್ಷವನ್ನ ವ್ಯಕ್ತಪಡಿಸಿದ್ರು. ಈ ದಿನ ನಾವು ಮಾನ್ಯ ಡಿಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ 25ನೇ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸಮಾರಂಭ ಚನ್ನರಾಯಪಟ್ಟಣ ಒಂದು ಹೋಬಳಿ ಹೆಡ್ ಕ್ವಾರ್ಟರಲ್ಲಿ ಸೇರಿದ್ದು. ಇದು ಒಂದು ಎಲ್ಇಡಿ ಮುಖಾಂತರ ಸುಮಾರು ನೂರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದರು. ಮೊದಲಿಗೆ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಬಹಳ ಆಸಕ್ತಿಯಿಂದ ಕುತೂಹಲದಿಂದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದರೆ ಅವರಿಗೆ ಮೊದಲಿಗೆ ನಾನು ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಡಿಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಹುಟ್ಟು ಹೋರಾಟಗಾರರು, ಕಾಲೇಜು ದಿಸೆಯಿಂದಲೇ ಅವರು ಹೋರಾಟ ಮಾಡಿದ್ದು, ನಾಯಕತ್ವ ಬೆಳವಣಿಗೆ ಬೆಳೆಸಿದ್ದು. NSCಯಿಂದ ಇದುವರೆಗೂ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಆದಿಯಾಗಿ ಪಕ್ಷದಲ್ಲಿ ಎಷ್ಟೇ ಅಡೆತಡೆ ಬಂದರೂ, ಎಷ್ಟೇ ಬಂದು ಅವರಿಗೆ ತೊಂದರೆ ಆದರೂ ಸಹ ಪಕ್ಷದಲ್ಲೇ ಇದ್ದು ಎದುರಿಸಿ ಕೇಂದ್ರ ಸರ್ಕಾರ BJP ಸರ್ಕಾರ ಅವರಿಗೆ ಒಂದು ಸಮಯದಲ್ಲಿ ಗುಜರಾತ್ನ MLAಗಳನ್ನು ಇಲ್ಲಿ ಇದ್ಕೊಂಡು ಬಂದಾಗ ಅಮಿತ್ ಶಾ ಅವರೇ ನೇರವಾಗಿ ಫೋನ್ ಮಾಡಿ ನೀವು ಅವ್ರನ್ನ ಬಿಡಿ, ನಮ್ಮ ಪಕ್ಷಕ್ಕೆ ಬನ್ನಿ, ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು ಸಹ ಅವರು ಕಾಂಗ್ರೆಸ್ ಪಕ್ಷದ ಒಂದು ಹಿತದೃಷ್ಟಿಯಿಂದ ಪಕ್ಷದ ಪರವಾಗಿ ಅವತ್ತು MLAಗಳನ್ನು ಕರ್ಕೊಂಡೋಗಿ ಮತ್ತೆ ಗುಜರಾತ್ನಲ್ಲಿ ಅಹ್ಮದ್ ಪಟೇಲ್ ಅವರನ್ನು ರಾಜ್ಯಸಭೆಗೆ ಕಳಿಸ್ತಾರೆ. ಅಂದಿನಿಂದ ಅವರು BJP ಒಂದು ವರಿಷ್ಠರಿಗೆ ಗುರಿಯಾಗ್ತಾರೆ. ಮತ್ತೆ ಅದೇ ಒಂದು ನೆಪದಲ್ಲಿ ಅವರನ್ನು ಜೈಲಿಗೂ ಸಹ ಕಳಿಸಲಾಗುತ್ತೆ. ಜೈಲಲ್ಲೂ ಸಹ 50 ದಿನ ಕಳೆದ್ರು ಎದೆಗುಂದದೆ ಬಂದು ಮತ್ತೆ ಪಕ್ಷದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದಲ್ಲಿ ಅವರು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಸಹ ಹೋರಾಡಿ ಪಕ್ಷವನ್ನು ಸಂಘಟನೆ ಮಾಡಿ ಮೊನ್ನೆ ವಿಧಾನಸಭೆ ಎಲೆಕ್ಷನ್ನಲ್ಲಿ 136 MLAಗಳನ್ನು ಗೆಲ್ಲಿಸುವ ಮುಖಾಂತರ ಪಕ್ಷಕ್ಕೆ ಅವರು ಹೆಚ್ಚಿನ ಕೆಲಸ ಮಾಡಿದ್ರಿಂದ ಮೊದಲಿಗೆ ಅವರು ಮುಖ್ಯಮಂತ್ರಿ ಆಗಬೇಕಾಯಿತು. ಆದರೆ ಹಿರಿಯರಾದಂತಹ ಸಿದ್ದರಾಮಯ್ಯನವರು ಆ ದಿವಸ ಮುಖ್ಯಮಂತ್ರಿ ಆದರು. ಮಾತಿನ ಒಂದು ಅವರಿಬ್ಬರಲ್ಲಿ ನಡೆದ ಮತ್ತು ಹೈಕಮಾಂಡಲ್ಲಿ ನಡೆದಂಥ ಮಾತುಕತೆಯ ಮುಖಾಂತರ ಈ ದಿವಸ 3 ವರ್ಷ ತದನಂತರ 2 ವರ್ಷ ಮುಖ್ಯಮಂತ್ರಿಯಾಗಿ ಈ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಕೆಲಸದ ಬಗ್ಗೆ ಯಾರು ಹೇಳಬೇಕಾಗಿಲ್ಲ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇಂಧನ ಸಚಿವರಾಗಿದ್ದಾಗ ನಾವು ಒಂದೆರಡು ನೆನಪು ಮಾಡ್ಕೊಳ್ಬೇಕು. ಇಂಧನ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಏಷ್ಯಾದಲ್ಲೇ ಯಾರು ಮಾಡಿದಂಥ ಕೆಲಸ ಪಾವಗಡ ಮತ್ತು ಬೆಳಗಾಂ ಕಡೆ ನಾವು ವಿದ್ಯುತ್ ಅಭಾವ ಆ ದಿನದಲ್ಲಿ ಇದ್ದದ್ರಿಂದ ನಾವು ಸೋಲಾರ್ ಘಟಕಗಳನ್ನು ಸ್ಥಾಪನೆ ಮಾಡಿದ್ರಿಂದ ಈ ದಿವಸ ನಮಗೆ ನೀರಾವರಿಯಿಂದ ವಿದ್ಯುತ್ ಇಲ್ಲ, ಕಲ್ಲಿದ್ದಲಿಂದ ವಿದ್ಯುತ್ ಇಲ್ಲ, ಬೇರೆ ಯಾವುದೇ ಸಂಪನ್ಮೂಲಗಳನ್ನು ವಿದ್ಯುತ್ ಇಲ್ಲದೆ ಈ ದಿವಸ ನೆಮ್ಮದಿ ಕರ್ನಾಟಕದಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ ಮನೆಗಳಿಗೆ ಉಚಿತ ಕರೆಂಟ್ ಕೊಡೋದ್ರ ಮುಖಾಂತರ ಏನಾದ್ರು ಸಾಧನೆ ಮಾಡಿದ್ರಂತೆ ಅದು ಡಿಕೆ ಶಿವಕುಮಾರ್ ಅವರೊಂದು ಸಾಧನೆ ಅಂತ ಹೇಳ್ಬೋದು. ಅದೇ ರೀತಿ ಮತ್ತೆ ಜಲಸಂಪನ್ಮೂಲ ಮಂತ್ರಿ ಈ ಸರಿ ಉಪಮುಖ್ಯಮಂತ್ರಿ ಜಲಸಂಪನ್ಮೂಲ ಮಂತ್ರಿ ಆದಾಗ
ಏನು ನಾವು ಈ ಭಾಗಕ್ಕೆ ಹೆಚ್ಚಿನಲ್ಲಿ ನೀರು ತರಬೇಕು. ಈ ಭಾಗದ ಜನ 1500, 600, 2000 ಅಡಿವರೆಗೂ ಬೋರ್ವೆಲ್ಗಳಲ್ಲಿ ನೀರು ಇಲ್ಲಂತ ಸಂದರ್ಭದಲ್ಲಿ ಹೆಚ್ಚಿನ ಅತಿ ವೇಗ ಕೊಟ್ಟು ಈ ಭಾಗಕ್ಕೆ ನೀರು ಹರಿಸಂತ ಕಾರ್ಯದಲ್ಲಿ DK ಶಿವಕುಮಾರ್ ಅವರ ಪಾತ್ರ ಬಹಳ ಮಹತ್ವದ್ದು ಅಂತ ಹೇಳ್ತಾ, ಮತ್ತೆ ಈ ವರ್ಷ ಜಲಸಂಪನ್ಮೂಲ ಮಂತ್ರಿ ಆದಂತ ಸಂದರ್ಭದಲ್ಲಿ ಎತ್ತಿನಹೊಳೆ ಏನು ನೆನೆಗುದಿಗೆ ಬಿದ್ದಿತ್ತು, ಕಳೆದ ಬಿಜೆಪಿ ಸರ್ಕಾರ 1,000 ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ, ಕಾರ್ಯಕ್ರಮ ತಗೊಂಡಿಲ್ಲ. ಮತ್ತೆ ಜಲಸಂಪನ್ಮೂಲ ಮಂತ್ರಿ ಆದಂತಹ ಸಂದರ್ಭದಲ್ಲಿ ಮೊದಲಿಗೆ ಎತ್ತಿನಹೊಳೆ ಯೋಜನೆಗೆ ವೇಗ ಕೊಟ್ಟಿದ್ದು. ಈ ದಿವಸ ನೀವು ನೋಡ್ತಾ ಇದ್ದೀರಿ ನಮ್ಮ ಭಾಗದಲ್ಲಿ ಈಗ ಪೈಪ್ಲೈನ್ ಕೆಲಸ ನಡೀತಾ ಇದೆ. ಈ 2 ವರ್ಷದಲ್ಲಿ ಎತ್ತಿನಹೊಳೆಯನ್ನು ಸಹ ಈ ನಮ್ಮ ಭಾಗದ ಕೆರೆಗಳಿಗೆ ನೀರು ಹರಿಸಂತ ಕೆಲಸ ಆಗುತ್ತೆ. ಅದೊಂದು ನಮ್ಮ ಭಾಗಕ್ಕೆ ಶಾಶ್ವತವಾದ ಕೆಲಸ ಅಂತ ಹೇಳ್ತಾ, ರೈತನಿಗೆ ಉಚಿತವಾಗಿ ಕರೆಂಟು, ಉಚಿತವಾಗಿ ಬೋರ್ವೆಲ್ ನೀರು ಬಂದುಬಿಟ್ರೆ ರೈತನಿಗೆ ಇನ್ನೇನು ಬೇಕಾಗಿಲ್ಲ. ಇಂಥ ಒಂದು ಕೆಲಸ ಮೊನ್ನೆ ಶಿವಕುಮಾರ್ ಅಂತವರು, ಮೊನ್ನೆ ಸಿದ್ದರಾಮಯ್ಯನವರಂತವರು, ಮೊನ್ನೆ ಕೃಷ್ಣ ಬೈರೇಗೌಡರಂತವರು, ನಮ್ಮ ವೀರಪ್ಪ ಮೊಯ್ಲಿಯವರಂತವರು ಕಾಂಗ್ರೆಸ್ ಪಕ್ಷದಲ್ಲೇ ಮತ್ತೆ ಇದು ಸಾಧ್ಯವಾಗುತ್ತೆ. ಬೇರೆ ಪಕ್ಷಗಳು ಬಂದಂತ ನೀರಾವರಿಗೆ, ಅದು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರಕ್ಕೆ ಏನು ನೀರಾವರಿ ಸೌಲಭ್ಯ ಮಾಡಿರಲಿಲ್ಲ. ಈ ಮಾನ್ಯ ಕಾಂಗ್ರೆಸ್ ಸರ್ಕಾರ ಯಾವತ್ತು ಬಂತು ಆವತ್ತಿಂದ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಈಗ ಮತ್ತೆ ನಮ್ಮ ಯುವ ನಾಯಕರು DK ಶಿವಕುಮಾರ್ ಅವರು ಯಾವುದೇ ಕಾರ್ಯದಲ್ಲಿ ಅವರು ಕೈ ಎತ್ಕೊಂಡ್ರೆ ಬಹಳ ಹುಮ್ಮಸ್ಸಿಂದ ಕೆಲಸ ಬೇಗ ಮಾಡ್ತಾರೆ. ಬೆಂಗಳೂರನ್ನ ಅವ್ರ ಮನಸ್ಸಲ್ಲಿ ಬೆಂಗಳೂರನ್ನ ಅತಿ ವಿಶ್ವದಲ್ಲಿ ಅತ್ಯಂತ ಒಂದು ಸುಂದರ ನಗರ, ಒಂದು ಈಗಾಗಲೇ ಉಪಮುಖ್ಯಮಂತ್ರಿಯಾಗಿ ನಗರಾಭಿವೃದ್ಧಿ ಸಚಿವರಾಗಿ ಕಳೆದ 3 ವರ್ಷದಿಂದ ಬೆಂಗಳೂರಲ್ಲಿ ಬಹಳಷ್ಟು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಸಾಕಷ್ಟು ಅವಕಾಶ ಇದೆ. ಇಡೀ ಕರ್ನಾಟಕ ರಾಜ್ಯ ಮತ್ತೊಮ್ಮೆ ಪ್ರಗತಿ ಪಥ ಕಡೆ ಹೋಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ ಈ ಸರ್ಕಾರ 2 ವರ್ಷ ಇರೋದಿಲ್ಲ ಅಂತ. 146 ಸೀಟು ನಮ್ಮದಿದ್ದು ನಾವು ಸರ್ಕಾರ ಮಾಡೋಕ್ಕಾಗಲ್ಲ. ಇವರು 17 ಸೀಟ್ ಇಟ್ಕೊಂಡು ಒಬ್ಬ ನಾಯಕರು ಹೇಳಿಕೆ ಕೊಡ್ತಾರೆ. 17 ಸೀಟ್ ಇಟ್ಕೊಂಡು ಅಂತವ್ರು ನಾವು ಸರ್ಕಾರ ರಚನೆ ಮಾಡ್ತೀರಿ, ನಾವು ಮಾಡಿಬಿಡ್ತೀರಿ ಅಂತ. 146 ನಮ್ಮ ಕೈಲಿ ಆಗ್ತಿದ್ದು, ಅವ್ರು ಮಾಡ್ತಾರ 146 ಇರೋರು. ಮತ್ತೆ BJP ಎಷ್ಟಿದೆ? ಅವರಲ್ಲಿ ಯಾರು ಇವತ್ತು ನಾಯಕತ್ವ ಯಾರಿದ್ದಾರೆ? ಈ ಒಂದು ಕರ್ನಾಟಕ ರಾಜ್ಯ ಮುನ್ನಡೆಸುವಂತ ನಾಯಕರು ಯಾರು? ಅವ್ರ ಹೆಸರು ಹೇಳಿ, ಪತ್ರಕರ್ತ ನೀವು ಹೇಳಿ ಯಾರು? ನಮ್ಮಲ್ಲಿ ಶಿವಕುಮಾರ್ ಇದ್ದಾರೆ, ಕೃಷ್ಣ ಬೈರೇಗೌಡ ಇದ್ದಾರೆ, MB ಪಾಟೀಲ್ ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ, ಸಿದ್ದರಾಮಯ್ಯ ಮಾರ್ಗದರ್ಶನ ಇದೆ, ಎಂತೆಂಥ ಸೀನಿಯರ್ ಹಿರಿಯ ರಾಜಕಾರಣಿಗಳು, ಹಿರಿಯ ಮಂತ್ರಿಗಳಿದ್ದಾರೆ. ನಮ್ಮಿಂದ ಆಗದಿದ್ದು ಇವರು ಮಾಡಿಬಿಡ್ತಾರೆ ಸರ್ಕಾರ. ಈಗ 3 ವರ್ಷ ಸಲ್ಲಿಸಾಗಿ ಎಲ್ಲ ಸರ್ಕಾರ ಮಾಡಿಲ್ವಾ? 5 ಗ್ಯಾರಂಟಿಗಳು ಇವತ್ತು ಸಮರ್ಪಕವಾಗಿ ನಡೀತಾ ಇಲ್ಲ, ಎಲ್ಲ ನಿಂತಿದೆಯಾ? 2 ವರ್ಷ ಕಂಪ್ಲೀಟ್ ಆಗುತ್ತೆ. 2 ವರ್ಷನೂ ಆಗುತ್ತೆ. 28ಗೂ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ. ಇದೇ ಒಂದು DK ಶಿವಕುಮಾರ್ ನೇತೃತ್ವದಲ್ಲಿ. ರಾಜ್ಯದ 25ನೇ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಚನ್ನರಾಯಪಟ್ಟಣ ಗ್ರಾಮದಲ್ಲಿ ಸಂಭ್ರಮಾಚರಣೆ. ರಾಜ್ಯದ 25ನೇ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ವೀರಗಂಗಾಧರ ಅಜ್ಜಯ್ಯ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಿದ್ರು. ಪ್ರಮಾಣ ವಚನ ಸ್ವೀಕರಿಸುವ ಮೊದಲು ವೇದಿಕೆಯಲ್ಲಿ ದೀರ್ಘದಂಡ ನಮಸ್ಕಾರ ಮಾಡಿದಂತಹ ಅವರು ವೇದಿಕೆ ಮೇಲೆ ಇರಿಸಿದಂತಹ ಅಜ್ಜಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ DK ಶಿವಕುಮಾರ್ ಅವರ ಕೈಯಲ್ಲಿ ಸಂವಿಧಾನವನ್ನ ಹಿಡಿದುಕೊಂಡು ವೀರ ಗಂಗಾಧರ ಅಜ್ಜಯ್ಯ ಹೆಸರಿನಲ್ಲಿ 25ನೇ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮುನ್ನ ಕರ್ನಾಟಕ ರಾಜ್ಯದ ನಿಯೋಜಿತ DK ಶಿವಕುಮಾರ್ ಅವರು ತನ್ನ ತಾಯಿ ಗೌರಮ್ಮರವರ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಕನಕಪುರ ತಾಲೂಕಿನ ದೊಡ್ಡ ಆಲನಹಳ್ಳಿ ಕೆಂಪೇಗೌಡ ಹಾಗೂ ಗೌರಮ್ಮ ದಂಪತಿಯ ಮೊದಲ ಮಗನಾಗಿ 1962ರ ಮೇ 15ರಂದು ಜನಿಸಿದಂತಹ DK ಶಿವಕುಮಾರ್ ಅವರ ಹುಟ್ಟು ಹೆಸರು ಕೆಂಪರಾಜು. ಇದೇ ಸಂದರ್ಭದಲ್ಲಿ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೇನೂರು ವೆಂಕಟೇಶ್, ಚನ್ನರಾಯಪಟ್ಟಣ VSSN ಅಧ್ಯಕ್ಷರು ಎನ್ ತಮ್ಮೇಗೌಡ, ಉಪಾಧ್ಯಕ್ಷ ಕಲಾ ವೆಂಕಟೇಶ್, ನಿರ್ದೇಶಕರಾದಂತಹ ಮುನಿಕೃಷ್ಣಪ್ಪ, ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ HR ಮುರಳಿ, ನಿರ್ದೇಶಕ CN ಗಣೇಶ್, ಮಾಜಿ ನಿರ್ದೇಶಕ T ನಾಗರಾಜು, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಸೋಮತ್ತನಹಳ್ಳಿ ಮಂಜುನಾಥ್, G ಅಶ್ವಥಪ್ಪ, ಚನ್ನಕೇಶವ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟರಮಣಪ್ಪ, NSUI ಶಶಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಮುಕೇಶ್ ಬಾಬು, KPCC ಮಾಜಿ ಕಾರ್ಯದರ್ಶಿ ಅಕ್ಕಯ್ಯಮ್ಮ, CS ಮುನಿರಾಜು, ಕೃಷಿಕ ಸಮಾಜದ ಯಾಡಾಳ ಮಾರೇಗೌಡ, ಖಾದಿ ಬೋರ್ಡ್ ಮಾಜಿ ಅಧ್ಯಕ್ಷ ರಮೇಶ್, MP ಶಂಕರ್, ಡೇವಿಡ್ ಇನ್ನು ಮತ್ತಿತರರು ಭಾಗವಹಿಸಿದ್ರು. श्री राहुल गांधी जी
ಮಾನ್ಯ ವಿರೋಧ ಪಕ್ಷದ ನಾಯಕರು ಲೋಕಸಭೆ ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸಬೇಕಾಗಿ ಕೋರುತ್ತೀನಿ. ಅಧಿಕಾರ ಪದ ಹಾಗೂ ಗೌಪ್ಯತೆ ಪ್ರಮಾಣಪತ್ರ ಪದ ಹಾಗೂ ಗೌಪ್ಯತಾ ಪ್ರಮಾಣ ವಚನವನ್ನ ಬೋಧನೆ ಮಾಡಲಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾರಾಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನ ಮಾಡುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ಪ್ರಮಾಣ ವಚನಕ್ಕೆ ಸಹಿ ಮಾಡಲಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿಯದೆ ಬರುವ ಯಾವುದೇ ವಿಷಯವನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನ ಮುಕ್ತ ನಿರ್ವಹಣೆ ಅಗತ್ಯವಾಗುವುದೆಂದು ಸಂದರ್ಭದಲ್ಲಿ ಅಲ್ಲದೆ ಅನಾತ್ಯ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ನನ್ನ ಅಜ್ಜನ ವೀರ ಗಂಗಾಧರ ಅಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನ ಮಾಡುತ್ತೇನೆ. ಮಾನ್ಯ ರಾಜ್ಯಪಾಲರು ಅಭಿನಂದಿಸಲಿದ್ದಾರೆ. ಚಪ್ಪಾಳೆಯೊಂದಿಗೆ ನಾನು ಕಂಬದಳ್ಳಿ ಹನುಮಪ್ಪ ಮುನಿಯಪ್ಪ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುತ್ತೇನೆ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಕೃಷ್ಣ ಬೈರೇಗೌಡ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಎಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ.
ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮರ್ಕಟವು ನಿಜವಯ್ಯ. ಮನಮರ್ಕಟವು ನಿಜವಯ್ಯ, ಅದು ಕಡಿವಾಳವಿಲ್ಲದ ಹಯವಯ್ಯ. ಆಧಾರವಿಲ್ಲದ ಲತೆಯಯ್ಯ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.